ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏನಪ್ಪ ತಿಳಿಸೋದಕ್ಕೆ ಬಂದಿದ್ದೀನಿ ಅಂತಂದರೆ GSTR 1 ಯಾವ ರೀತಿ ಮಾಡೋದು. ಹೊಸ ಅಪ್ಡೇಟ್ ಆದಮೇಲೆ ಅಂದರೆ ಟೇಬಲ್ 2 HSN ಕೋಡ್ ಕೇಳ್ತಾ ಇದ್ದಾರೆ, 12 ಟೇಬಲ್ 13 ಬಂದು ಡಾಕ್ಯುಮೆಂಟ್ ಸಮ್ಮರಿ ಕೇಳ್ತಾ ಇದ್ದಾರೆ. ಯಾವ ರೀತಿ ಅಪ್ಪ ಮಾಡೋದು, GSTR 1 ಅಂತ ತೊಗೊಂಡ್ರೆ ಮಂತ್ಲಿ ರಿಟರ್ನ್, GSTR 1 ರಿಟರ್ನ್ ಯಾವ ರೀತಿ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ತಿಳಿಸ್ಕೊಟ್ಟಿದ್ದೀನಿ ಗೈಸ್. ಅದಕ್ಕಿಂತ ಮುಂಚೆ ಚಾನಲ್ಗೆ ಯಾರೆಲ್ಲ ಹೊಸಬರಾಗಿದ್ದೀರಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಆನ್ ಮಾಡಿಕೊಂಡು ಕೊನೆವರೆಗೂ ವಿಡಿಯೋ ನೋಡಿ. ವಿಡಿಯೋ ಅನ್ನೋದು ನಿಮಗೆ ಇಷ್ಟ ಆದರೆ ಮಾತ್ರ ವಿಡಿಯೋಗೆ ಲೈಕ್ ಮಾಡಿ ಗೈಸ್. ಸೊ ನಾನು ಈ ಒಂದು ವಿಡಿಯೋದಲ್ಲಿ ಏನಪ್ಪ ತಿಳಿಸ್ಕೊಡ್ತೀನಿ ಅಂತಂದರೆ, ನಿಮಗೆ B2B ಇನ್ವಾಯ್ಸ್ ಆಗಿರ್ಬೋದು, B2C ಇನ್ವಾಯ್ಸ್ ಆಗಿರ್ಬೋದು. ನಾನು ಒಂದು ಎಕ್ಸೆಲ್ ಮಾಡ್ಕೊಂಡಿದ್ದೀನಿ. ಎಕ್ಸೆಲಿಂದ ಯಾವ ರೀತಿ ನಾನು ಎಕ್ಸ್ಪೋರ್ಟ್ ಮಾಡ್ಕೊತೀನಿ ಅಂದರೆ ಯಾವ ರೀತಿ ಎಂಟ್ರಿ ಮಾಡ್ತೀನಿ, ಮ್ಯಾನ್ಯುಯಲಾಗಿ ಯಾವ ರೀತಿ ಎಂಟ್ರಿ ಮಾಡಿ ನಿಮಗೆ GSTR 1 ಮಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಗೈಸ್, ವಿಡಿಯೋನ ಮುಂದುವರಿಸ್ತೀನಿ. ಸೊ ಗೈಸ್, ನಾನೀಗ ಮೇ ಮಂತಿಂದು ಮಾಡ್ತಾ ಇದ್ದೀನಿ. ದಟ್ ಮೀನ್ಸ್ ಜೂನ್ 11 ಮೇ ಮಂತಿಂದು ನಾವು ರಿಟರ್ನ್ಸ್ ಫೈಲ್ ಮಾಡಬೇಕಾಗುತ್ತೆ. ಸೊ ಮೇ ಮಂತಿಂದು ಮೇ 1ರಿಂದ 30 ಏನೇನೆಲ್ಲ ನಮಗೆ ಸೇಲ್ಸ್ ಆಗಿರುತ್ತೋ ಅದನ್ನು ನಾವು ಜೂನ್ 11 ಒಳಗಡೆ GSTR 1ಗೆ ಅಪ್ಡೇಟ್ ಮಾಡಬೇಕಾಗುತ್ತೆ ಗೈಸ್. ಸೊ ಫಸ್ಟು B2B ಬಿಲ್ಸ್ ಅಂದರೆ ಬಿಸ್ನೆಸ್ ಟು ಬಿಸ್ನೆಸ್, ಯಾರೆಲ್ಲ GST ನಂಬರ್ ಇರೋರಿಗೆ ನೀವು ಸೇಲ್ ಮಾಡಿರ್ತೀರೋ ಅಲ್ಲಿ ನೀವು B2B ಇನ್ವಾಯ್ಸಸ್ ಅಂತ ಇರುತ್ತೆ ನೋಡಿ. GSTR 1 ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದ್ರ ಮೇಲೆ ಆನ್ಲೈನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ B2B ಇನ್ವಾಯ್ಸಸ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ನೀವು ಒಳಗಡೆ ಬರ್ತೀರಾ ಗೈಸ್. ಈ ರೀತಿ ನೀವು ಒಳಗಡೆ ಬಂದಿದ ತಕ್ಷಣ ಇಲ್ಲಿ ಏನೇನಿದೆ ನೋಡಿ, ರೆಸಿಪಿಯೆಂಟ್, GST ನಂಬರ್, ಇನ್ವಾಯ್ಸ್ ಡೇಟ್, ಇನ್ವಾಯ್ಸ್ ನಂಬರ್, ಟೋಟಲ್ ವ್ಯಾಲ್ಯೂ. ಸೊ ಇದೆಲ್ಲ ನಿಮಗೆ ಕಾಣ್ತಾ ಇದೆ ನೋಡಿ. ನಾನೀಗ ನಾನು ಸೇಲ್ ಮಾಡಿರೋಂಥ ಒಂದು ಕಂಪ್ನಿದು GST ನಂಬರ್ ಹಾಕ್ತೆ, ರೆಸಿಪಿಯೆಂಟ್ ನೇಮ್ ಆಟೋಮೆಟಿಕ್ ಅದೇ ತಗೊಂತು, ಇನ್ವಾಯ್ಸ್ ನಂಬರ್ ಹಾಕೊಳ್ಳಿ. ಅಂದರೆ ನೀವು ಇನ್ವಾಯ್ಸ್ ಜನರೇಟ್ ಮಾಡಿರ್ತೀರಲ್ಲ, ಇನ್ವಾಯ್ಸ್ ನಂಬರ್ ಹಾಕಬೇಕಾಗುತ್ತೆ. ಸೊ ಇನ್ವಾಯ್ಸ್ ಡೇಟ್ ಹಾಕೊಳ್ಳಿ. ಸೊ ಫಸ್ಟು ಇನ್ವಾಯ್ಸ್ ಟೋಟಲ್ ವ್ಯಾಲ್ಯೂ ಅಂದರೆ ಫುಲ್ಲು ನೀವು GST ಅಮೌಂಟ್ ಎಲ್ಲ ಇನ್ಕ್ಲೂಸಿವ್ ಆಗಿರೋ ಇನ್ವಾಯ್ಸ್ ವ್ಯಾಲ್ಯೂನ ನೀವು ಇಲ್ಲಿ ಹಾಕಬೇಕಾಗುತ್ತೆ ಗೈಸ್. ಸೊ ಹಾಕ್ಬಿಟ್ಟು ಇಲ್ಲಿ ನಿಮಗೆ ನೋಡ್ತಾ ಇರ್ಬೋದು 5% ಇದ್ದರೆ 5% ಹಾಕ್ರಿ, 18% ಇದ್ದರೆ 18% ಹಾಕಿ, ಅಥವಾ 28% ಇತ್ತು ಅಂದರೆ 28% ಹಾಕಿ. ಓನ್ಲಿ ಟ್ಯಾಕ್ಸಬಲ್ ಅಮೌಂಟ್ ಮಾತ್ರ ನಾವು ಕೆಳಗಡೆ ಹಾಕಬೇಕಾಗುತ್ತೆ ಗೈಸ್. ಸೊ ಟ್ಯಾಕ್ಸಬಲ್ ಅಮೌಂಟ್ನ ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಸೊ ಮೇಲ್ಗಡೆ ಇನ್ವಾಯ್ಸ್ ಟೋಟಲ್ ಇನ್ವಾಯ್ಸ್ ವ್ಯಾಲ್ಯೂ ಹಾಕ್ತೆ, ಕೆಳಗಡೆ ಓನ್ಲಿ ಟ್ಯಾಕ್ಸಬಲ್ ಅಮೌಂಟ್ ಹಾಕಿ ಎಂಟರ್ ಕೊಟ್ಟರೆ, ಸೇವ್ ಕೊಟ್ಟರೆ ನಿಮಗೆ ಒಂದು B2B ಬಿಲ್ನ ಎಂಟ್ರಿ ಮಾಡ್ದಂಗೆ. ಸೊ ಸಪೋಸ್ ಇದೇ ಥರ 10 ಬಿಲ್ಸ್ ಇರುತ್ತೆ, B2B ಬಿಲ್ಸ್ ಸೇಮ್ ಆ್ಯಸ್ ಇಟ್ ಈಸ್ ಇದೇ ಥರನೇ ಅಪ್ಲೋಡ್ ಮಾಡಬೇಕು ಗೈಸ್. ಓಕೆನಾ. ಈಗ ನೆಕ್ಸ್ಟು ಇನ್ನೊಂದು ಬಿಲ್ಲು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ, B2B ಬಿಲ್ಸು. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೇಮ್ GST ನಂಬರ್ ಹಾಕ್ತೆ, GST ನಂಬರ್ ಹಾಕಿದ್ಮೇಲೆ ಇನ್ವಾಯ್ಸ್ ನಂಬರ್ ಹಾಕಿ, ಇನ್ವಾಯ್ಸ್ ನಂಬರ್ ಹಾಕಿದ್ಮೇಲೆ ಇನ್ವಾಯ್ಸ್ ಡೇಟ್ ಹಾಕಿ. ಸೊ ಟೋಟಲ್ ಇನ್ವಾಯ್ಸ್ ವ್ಯಾಲ್ಯೂನ ಹಾಕಿ, ಅದಾದಮೇಲೆ ಎಷ್ಟು ಪರ್ಸೆಂಟೇಜ್ ಆ ಒಂದು ಬಿಲ್ಲು, 5%, 12%, 18%, 28% ಅಂತ ಅಂದ್ಬಿಟ್ಟು ಅಲ್ಲಿ ನೀವು ಟ್ಯಾಕ್ಸಬಲ್ ಅಮೌಂಟ್ನ ಹಾಕಿ ಸೇವ್ ಕೊಡಿ ಗೈಸ್. ಸೊ ಇಲ್ಲಿಗೆ B2B ಇನ್ವಾಯ್ಸಸ್ ಕತೆ ಹೇಳ್ಕೊಟ್ಟಂಗೆ ಆಯಿತು. ಸೊ ನೆಕ್ಸ್ಟ್ ನೀವು GSTR 1ಗೆ ಮತ್ತೆ ಬರಬೇಕಾಗುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ತಗೊತಾ ಇರುತ್ತೆ, ರಿಫ್ರೆಶ್ ನೀವು ಮಾಡ್ತಾ ಇದ್ರೆ ಅಲ್ಲಿ ರೈಟ್ ಮಾರ್ಕ್ ಬರುತ್ತೆ ಗೈಸ್. ಸೊ ಎಷ್ಟು ಬಿಲ್ ಅಂತಲೂ ಕೂಡ ಅಲ್ಲೇ ತೋರಿಸುತ್ತೆ ನಿಮಗೆ. ಓಕೆನಾ. ಸೊ ಈಗ ನೆಕ್ಸ್ಟು B2C ಅದರ್ಸ್ ಅಂತ ಇರುತ್ತೆ. ಸೊ B2C ಲಾರ್ಜ್ ಅದೆಲ್ಲ ಬೇಡ ನಿಮಗೆ. B2C ಲಾರ್ಜ್ ಅದಲ್ಲ, 2.5 lakh ಒಂದೇ ಬಿಲ್ ಇತ್ತು ಅಂದರೆ ಅವಾಗ ಮಾತ್ರ ಅದನ್ನ ಎಂಟ್ರಿ ತಗೋಬೇಕು. B2C ಅದರ್ಸ್ ಬನ್ನಿ. ಏನಂದರೆ B2C ಅಂದರೆ ಏನು, ಬಿಸ್ನೆಸ್ ಟು ಕಸ್ಟಮರ್ಸ್. ಸರ್ ಓನ್ಲಿ ನಾವು ಬರೀ ಕಸ್ಟಮರ್ಸ್ಗೆ ಸೇಲ್ ಮಾಡಿದ್ವಿ, ಯಾರ ಹತ್ರನೂ GST ನಂಬರ್ ಇಲ್ಲ, ಯಾವ ರೀತಿ ಅಪ್ಲೋಡ್ ಮಾಡೋದು ಸರ್? ಸೊ ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಗೈಸ್. ದಯವಿಟ್ಟು B2C ಕಸ್ಟಮರ್ಸ್ ಇರೋರು ಅಂದರೆ ಬಿಸ್ನೆಸ್ ಟು ಕಸ್ಟಮರ್ಸ್ ಮಾರಿರೋರು ಯಾವ ರೀತಿ ಅಂತಂದರೆ, ಸೊ ನಿಮಗೆ ಇಲ್ಲಿ ಈ ರೀತಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. B2Cಗೆ ಬರ್ತೀರಾ. ಸೊ ಅಲ್ಲಿ ಪಾಯಿಂಟ್ ಆಫ್ ಸೇಲ್ ಅಂತ ಅಂದ್ಬಿಟ್ಟು ಬರುತ್ತೆ. ಸೊ ಯಾವ ರೀತಿ, ಯಾವ ಕರ್ನಾಟಕಕ್ಕೆ ಮಾಡಿದ್ದೀರಾ B2Cನ ಅಥವಾ ತಮಿಳ್ನಾಡು ಮಾಡಿದ್ದೀರಾ ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಓನ್ಲಿ ನೀವೀಗ ಇಲ್ಲಿ ಇನ್ವಾಯ್ಸ್ ವ್ಯಾಲ್ಯೂನ ಹಾಕೋಂಗಿಲ್ಲ, ಓನ್ಲಿ ಟ್ಯಾಕ್ಸಬಲ್ ವ್ಯಾಲ್ಯೂ. B2C ಅಂತ ಬಂದರೆ ಓನ್ಲಿ ಟ್ಯಾಕ್ಸಬಲ್ ವ್ಯಾಲ್ಯೂ ಮಾತ್ರ, ಇನ್ವಾಯ್ಸ್ ವ್ಯಾಲ್ಯೂ ಬೇಡ. ಅದೇ ಕ್ಯಾಲ್ಕುಲೇಟ್ ಮಾಡುತ್ತೆ. ನಾವೇನು ಟ್ಯಾಕ್ಸ್ ಕಟ್ತಾ ಇದ್ದೀವಿ ಅಷ್ಟೇ. B2C ಇಂದ ಕಲೆಕ್ಟ್ ಮಾಡಿದ್ವಿ, ಕಸ್ಟಮರಿಂದ ಕಲೆಕ್ಟ್ ಮಾಡ್ತಾ ಇದ್ದೀವಿ, ಅದನ್ನು ಮಾತ್ರ ನಾವು ಗೌರ್ಮೆಂಟ್ ತೋರಿಸ್ತಾ ಇದ್ದೀವಿ. ಓಕೆನಾ. ಅದಕ್ಕೋಸ್ಕರ ನಾವು ಓನ್ಲಿ ಟ್ಯಾಕ್ಸಬಲ್ ವ್ಯಾಲ್ಯೂ ಎಷ್ಟಿರುತ್ತೋ ಅಷ್ಟು ಹಾಕಬೇಕು. ಸೊ ಸಪೋಸ್ 12%ಗೆ ಒಂದಿಷ್ಟು ಅಮೌಂಟು ಮಾರಿದ್ದೀರಾ, 18%ಗೆ ಒಂದಿಷ್ಟು ಅಮೌಂಟ್ ಮಾರಿದ್ದೀರಾ ಅಂತಂದರೆ ಇಲ್ಲಿ ನೋಡಿ ಪಾಯಿಂಟ್ ಆಫ್ ಸೇಲ್ ಕರ್ನಾಟಕ ಹಾಕಿ ಟ್ಯಾಕ್ಸಬಲ್ ವ್ಯಾಲ್ಯೂ ಹಾಕೊಳ್ಳಿ, ಕೆಳಗಡೆ ಟ್ಯಾಕ್ಸ್ ರೇಟ್ ಅಂತ ಇರುತ್ತಲ್ಲ ಅಲ್ಲಿ 12% ಅಂತ ಸೆಲೆಕ್ಟ್ ಮಾಡಿಕೊಂಡು ನೀವು ಜಸ್ಟ್ ಸೇವ್ ಮಾಡಿದ್ರೆ ಇಲ್ಲಿ ನೀವು B2Cನೂ ಕೂಡ ಅಪ್ಲೋಡ್ ಮಾಡ್ದಂಗೆ ಆಯಿತು ಗೈಸ್. ಸೊ
ನೆಕ್ಸ್ಟ್ ಒಂದು ನಿಮಗೆ ಮೇಯ್ನಾಗಿ ಬರೋದೇನಪ್ಪ ಅಂತಂದರೆ, ಇಲ್ಲಿ ನಾನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ಅರ್ಥ ಮಾಡಿಸ್ತೀನಿ B2B B2C. ಸೊ HSN ಕೋಡ್ ಬಂದರೆ ತುಂಬಾ ಇಂಪಾರ್ಟೆಂಟು ಗಾಯ್ಸ್. ನಾನು ಈಗಾಗಲೇ HSN ಕೋಡ್ ಯಾವ ರೀತಿ ಅಪ್ಲೋಡ್ ಮಾಡೋದು ಅಂತ ವಿಡಿಯೋ ಬಿಟ್ಟಿದ್ದೀನಿ. ಸೊ ಆದರೂ ಈ ಒಂದು ವಿಡಿಯೋದಲ್ಲಿ ನಾನು GSTR 1 ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತಾ ಇರೋದ್ರಿಂದ ಮತ್ತೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ B2B ಬಿಲ್ಸ್ಗೆ ಈಗ HSN ಕೋಡ್ ಆಗ್ತಾ ಇದ್ದೀನಿ ಗಾಯ್ಸ್. HSN ಕೋಡ್ ಬಗ್ಗೆ ಇನ್ನೊಂದು ವಿಡಿಯೋ ಇದೆ, ಹೋಗಿ ದಯವಿಟ್ಟು ಅದರಲ್ಲಿ ಹೋಗಿ ನೋಡಿ. ಸೊ HSN ಕೋಡು B2B ಬಿಲ್ಗೆ ಇತ್ತಲ್ಲ, ಅದ್ರದ್ದು ಒಂದು ಕಡೆ ಲಿಸ್ಟ್ ಮಾಡ್ಕೊಳ್ಳಿ, ಒಂದು ಎಕ್ಸೆಲ್ ಮಾಡಿಕೊಂಡು. ಸೊ B2C ಬಿಲ್ಗೆ ಇರೋಂಥ ಟ್ಯಾಕ್ಸಬಲ್ ಅಮೌಂಟು, B2B ಅಲ್ಲಿರೋ ಟ್ಯಾಕ್ಸಬಲ್ ಅಮೌಂಟು ಸಪ್ರೇಟ್ ಒಂದು ಎಕ್ಸೆಲ್ ಮಾಡಿಕೊಂಡು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಫಸ್ಟ್ ನೀವು ಯಾವ ಐಟಮ್ ಮಾರಿದ್ದೀರಿ ಅಂತ ಅದಕ್ಕೆ HSN ಕೋಡ್ ಇರುತ್ತೆ, ವಿತ್ GST ರೇಟು ಕೂಡ ಇರುತ್ತೆ. ಯಾವ ರೀತಿ ಸರ್ಚ್ ಮಾಡೋದು ಅಂತಲೂ ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು ವಿಡಿಯೋನ ಹೋಗಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡಿ ಇದೆ. ಸೊ ಚಾನಲ್ಗಿನ್ನು ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಚಾನಲ್ಗಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ನೀವೊಂದು ಮಾಡೋ ಸಬ್ಸ್ಕ್ರೈಬ್ ನನಗೆ ತುಂಬಾ ಮೋಟಿವೇಟ್ ಆಗ್ತಾ ಇರುತ್ತೆ ಗೈಸ್. ಈ ಒಂದು ವಿಡಿಯೋಗೆ ಕೊನೆವರೆಗೂ ನೋಡಿ, ಇಲ್ಲಿವರೆಗೂ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ B2C ಬಿಲ್ಗೆ ಯಾವ ರೀತಿ ಹಾಕೋದು HSN ಕೋಡು. ಸೊ HSN ನಂಬರ್ ಹಾಕಿ, HSN ನಂಬರ್ ಹಾಕಿದ್ಮೇಲೆ ನಿಮಗೆ ಅಲ್ಲಿ ಸಪೋಸ್ ಸರ್ವಿಸ್ ಇತ್ತು ಅಂತಂದರೆ ಅದೇನು ನಿಮಗೆ ಕ್ವಾಂಟಿಟಿ ಕೇಳಲ್ಲ. ನೀವೇನಾದರೂ ಗೂಡ್ಸ್ ಏನಾದರೂ ಸೇಲ್ ಮಾಡ್ತಾ ಇದ್ದೀರಾ ಅಂದರೆ ಅಲ್ಲಿ UQC ಕೇಳುತ್ತೆ. ಅದಾದಮೇಲೆ ಟೋಟಲ್ ಕ್ವಾಂಟಿಟಿ ಹಾಕಬೇಕಾಗುತ್ತೆ. ಸೊ ಟೋಟಲ್ ಟ್ಯಾಕ್ಸಬಲ್ ವ್ಯಾಲ್ಯೂ ಅಂತ ಇರುತ್ತೆ, ಅದನ್ನು ಕೂಡ ಹಾಕಿ. ಸೊ ಅದಾದಮೇಲೆ ಎಷ್ಟು % ರೇಟು B2C ಬಿಲ್ದು HSN ಕೋಡು. ಸೊ ಆ ಒಂದು HSN ಕೋಡು 12% 18% ಇರುತ್ತೆ. 18% 5% ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ IGST ಇತ್ತು ಅಂದರೆ IGST ಅಮೌಂಟ್ ಹಾಕಿ, ಇಲ್ಲಾಂದರೆ 0 ಅಂತ ತೋರಿಸಿ. ಅದಾದಮೇಲೆ CGST ಅಮೌಂಟ್ ನೀವೇ ಮ್ಯಾನ್ಯುಯಲಾಗಿ ಎಂಟ್ರಿ ಮಾಡಬೇಕು HSN ಕೋಡಲ್ಲಿ ಮಾತ್ರ. GST B2B ಇನ್ವಾಯ್ಸಸ್ ಎಂಟ್ರಿ ಮಾಡಬೇಕಾದ್ರೆ ಅದೇ ಆಟೋಮೆಟಿಕ್ ತಗೊಳುತ್ತೆ. ಬಟ್ ಇಲ್ಲಿ HSN ಕೋಡ್ ಅಪ್ಡೇಟ್ ಮಾಡಬೇಕಾದ್ರೆ ನೀವೇ ಮ್ಯಾನ್ಯುಯಲಾಗಿ ಎಂಟ್ರಿ ಮಾಡಿ. ನೀವು ಮತ್ತೆ ಅಲ್ಲಿ ಈಗ HSN ಕೋಡ್ ಆ್ಯಡ್ ಮಾಡ್ತೀರಾ, ಮತ್ತೆ ಅಲ್ಲಿ ಡೌನಲ್ಲಿ ಸ್ಕ್ರೋಲ್ ಮಾಡಿಬಿಟ್ಟು ನೀವು ಸೇವ್ ಮಾಡಲೇಬೇಕು ಗಾಯ್ಸ್. ಇಲ್ಲಾಂದರೆ ಅದು ತಗೊಂಡಿರಲ್ಲ. ನೀವು ಸೇವ್ ಮಾಡಿಬಿಟ್ಟು ಅದನಂತರ ನೀವು ಬ್ಯಾಕ್ ಹೋಗಬೇಕು. ಸೊ ನೋಡಿ, ಇಲ್ಲಿ ನಾನು ಈಗ ಸೇವ್ ಕೊಟ್ಟಿರಲಿಲ್ಲ, ಅದು ತೊಗೊಂಡೇ ಇರಲ್ಲ, ಅದರಿಂದ ಮತ್ತೆ ನಿಮಗೆ ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಸೊ HSN ಕೋಡ್ ಹಾಕ್ತೆ, UQC ಸೆಲೆಕ್ಟ್ ಮಾಡಿದೆ ಅಂದರೆ ಲೀಟರ್ಸಾ, ನಂಬರ್ಸಾ, KGಸಾ, ಬ್ಯಾಗ್ಸಾ ಅಂತ ಅಂದ್ಬಿಟ್ಟು ಟೋಟಲ್ ಕ್ವಾಂಟಿಟಿ ಹಾಕ್ತೆ. ಟ್ಯಾಕ್ಸಬಲ್ ಅಮೌಂಟ್ ಎಷ್ಟಿದೆ ಅಷ್ಟು ಮಾತ್ರ ಆಗ್ತಾ ಇದ್ದೀನಿ. B2C ಇನ್ವಾಯ್ಸ್ ನಾನು ಅವಾಗಲೇ ಅಪ್ಲೋಡ್ ಮಾಡೋದಲ್ಲ B2B ಅದನ್ನು. ಸೊ ರೇಟ್ ಎಷ್ಟಿದೆ ಅಂತ ಹಾಕಿದ್ದೀನಿ. IGST 0 ಮತ್ತು ಟ್ಯಾಕ್ಸಬಲ್ ಅಮೌಂಟ್ ಅಂದರೆ CGST ಮತ್ತು SGST ಎಷ್ಟಿದೆ ಅಂತ ಅಂದ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡಿ ನೀವು ಹಾಕಿದ ನಂತರ ಇಲ್ಲಿ ಕೆಳಗಡೆ ಸೇವ್ ಮಾಡಬೇಕಾಗುತ್ತೆ ಗಾಯ್ಸ್. ಸೇವ್ ಮಾಡಿಬಿಟ್ಟು ನೀವು ಈ ರೀತಿಯಲ್ಲಿ ನೀವು ಸೇವ್ ಮಾಡಲೇಬೇಕಾಗುತ್ತೆ. ಸೇವ್ ಮಾಡಿದ ತಕ್ಷಣ ಅದು ಸೇವ್ ಆಗಿರುತ್ತೆ. ಸೊ ನೀವು ಇಲ್ಲಿ ಬ್ಯಾಕ್ ಬಟನ್ ಒತ್ತಿ ಮತ್ತು GSTR 1 ಈ ಒಂದು ಫ್ರೇಮ್ಗೆ ಬಂದಿದ ತಕ್ಷಣ HSN ಕೋಡಲ್ಲಿ ವರ್ಕ್ ಅಂದರೆ ಸೇವ್ ಆಗ್ತಾ ಇರುತ್ತೆ. ನೀವಲ್ಲಿ ಮೇಲ್ಗಡೆ ರಿಫ್ರೆಶನ್ ಬಟನ್ನು ನೀವು ಕೊಡಬೇಕಾಗುತ್ತೆ ಗೈಸ್. ಓಕೆನಾ? ಅದಾದಮೇಲೆ ನಮಗೆ ಮೇಯ್ನು ಡಾಕ್ಯುಮೆಂಟ್ ಸಮ್ಮರಿ ಹಾಕಲೇಬೇಕು. ಈ ಒಂದು ಜೂನಿಂದ ಅದು ಮ್ಯಾಂಡೇಟರಿ ಮಾಡಿದ್ದಾರೆ ಎಲ್ಲನೂ ಬಿಸ್ನೆಸ್ಗಳಿಗೆ. ಸೊ ನಿಮ್ದೇನಾದರೂ ಡೌಟ್ ಇತ್ತು ಅಂದರೆ ನಾನು ಇನ್ಸ್ಟಾಗ್ರಾಮ್ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ, ದಯವಿಟ್ಟು ಮೆಸೇಜ್ ಮಾಡಿ. ನಿಮ್ಗೆ ಏನೇ ಯಾವುದೇ ರಿಲೇಟೆಡ್ GST ರಿಲೇಟೆಡ್ ಆಗಿರ್ಬೋದು, ಇನ್ಕಮ್ ಟ್ಯಾಕ್ಸ್ ರಿಲೇಟೆಡ್ ಆಗಿರ್ಬೋದು, ಅಕೌಂಟಿಂಗ್ ಪ್ರತಿಯೊಂದು ಯಾವುದೇ ಕೆಲಸ ಬೇಕು ಅಂತಂದ್ರೆ ದಯವಿಟ್ಟು ನನಗೆ DM ಮಾಡಿ ಗೈಸ್. ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಇನ್ಸ್ಟಾಗ್ರಾಮ್ನ ಲಿಂಕ್ ಕೊಟ್ಟಿದ್ದೀನಿ, ದಯವಿಟ್ಟು ಹೋಗಿ ನೋಡಿ. ಮತ್ತು ಡಾಕ್ಯುಮೆಂಟ್ ಸಮ್ಮರಿ ಯಾವ ರೀತಿ ಹಾಕೋದು. ಸೊ ಡಾಕ್ಯುಮೆಂಟ್ ಸಮ್ಮರಿ ಅಂದರೆ ಜಸ್ಟ್ ಗೈಸ್, ನೀವು ಇನ್ವಾಯ್ಸ್ ನಂಬರ್ ಎಲ್ಲಿಂದ ಸ್ಟಾರ್ಟ್ ಆಗಿರುತ್ತೆ ಮತ್ತು ಎಲ್ಲಿಂದ ಎಂಡ್ ಆಗಿರುತ್ತೆ. ಮೇ ಮಂತಲ್ಲಿ ಇನ್ವಾಯ್ಸ್ ನಂಬರ್ ಸಪೋಸ್ 15ರಿಂದ ಸ್ಟಾರ್ಟ್ ಆಗಿ 25 ಗಂಟೆ ಎಂಡ್ ಆಗಿರುತ್ತೆ. ಕರೆಕ್ಟ್ ಅಷ್ಟು ಇನ್ವಾಯ್ಸ್ ನೀವು ತೆಗೆದಿರ್ತೀರ, ಅದನ್ನು ನೀವು ಇಲ್ಲಿ ಡಾಕ್ಯುಮೆಂಟ್ ಸಮ್ಮರಿಯಲ್ಲಿ ತೋರಿಸಬೇಕಾಗುತ್ತೆ ಗೈಸ್. ಸೊ ಫ್ರಮ್ ಅಂತ ಇರತ್ತವ 15ರಿಂದ ತೋರಿಸಿ, ಟು ಅಂತ ಇರತ್ತವ. ಸೊ ಗೈಸ್ ಡಾಕ್ಯುಮೆಂಟ್ ಸಮ್ಮರಿ ನಾನು ಹೇಳಿದ್ನಲ್ಲ, ನಿಮ್ಮ ಫ್ರಮ್ 24ನೇ ನಂಬರಿಂದ ಸ್ಟಾರ್ಟ್ ಆಗಿ 241 ಇನ್ವಾಯ್ಸ್ಗೆ ಎಂಡ್ ಆಗಿದೆ. ಟೋಟಲ್ ಇನ್ವಾಯ್ಸ್ ನಂಬರು 18 ಆಗಿದೆ. ಒಂದು ಕ್ಯಾನ್ಸಲ್ ಬಿಲ್ ಆಗಿದೆ ಅಂತ ಅಂದ್ಬಿಟ್ಟು ನೀವಲ್ಲಿ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಡಾಕ್ಯುಮೆಂಟ್ ಕೊಟ್ಟಿದ ತಕ್ಷಣ ನೀವು ಜಸ್ಟ್ ನೋಡಿ, ಈಗ ಕರೆಕ್ಟಾಗಿ ನೋಡ್ಕೊಳ್ಳಿ. ಫ್ರಮ್ಮು ಟು ಟೋಟಲ್ ನಂಬರ್ ಎಷ್ಟಿದೆ, ಕ್ಯಾನ್ಸಲ್ 1 ಬಿಲ್ ಆಗಿತ್ತು. ಸೊ ನೆಟ್ ಇಶ್ಯೂಡ್ ಇನ್ವಾಯ್ಸ್ ಬಂದು 17 ಇಶ್ಯೂ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ನೀವು ಜಸ್ಟ್ ಸ್ಕ್ರೋಲ್ ಮಾಡ್ಕೊತಾ ಹೋಗಿ ಡೌನಲ್ಲಿ ಸೇವ್ ಅಂತ ಇರುತ್ತೆ. ಸೇವ್ ಮಾಡಲೇಬೇಕು ಗೈಸ್, ಇಲ್ಲಾಂದರೆ ಇದು ಸೇವ್ ಮಾಡಿಲ್ಲ ಅಂದರೆ ನಿಮ್ಮ ಡಾಕ್ಯುಮೆಂಟ್ ಸಮ್ಮರಿ ಅದು ಸೇವ್ ಆಗಿರಲ್ಲ, ಅದನ್ನು ಕೂಡ ಕೌಂಟ್ ಆಗಿರಲ್ಲ, ಮತ್ತೆ ಮಾಡಿ ಅಂತ ತೋರಿಸುತ್ತೆ. ಓಕೆನಾ? ನೀವು ಸೇವ್ ಮಾಡಾದ್ಮೇಲೆ ಜಸ್ಟ್ ಒಂದು ಸಲ GSTR 1 ಮತ್ತೆ ರಿಟರ್ನ್ ಬಂದು 30 ಸೆಕೆಂಡ್ ವೆಯ್ಟ್ ಮಾಡಿ ಗೈಸ್. ವೆಯ್ಟ್ ಮಾಡಿದ ತಕ್ಷಣ ಅದು ರೆಕಾರ್ಡ್ ಆಗಿರುತ್ತೆ. ರೆಕಾರ್ಡ್ ಆಗಿದ ತಕ್ಷಣವೇ
ನೋಡಿ ರೆಕಾರ್ಡ್ ಆಗಿದೆ. ರೆಕಾರ್ಡ್ ತಕ್ಷಣವೇ ಮತ್ತೆ ಮೇಲೆ ಒಂದು ಸತ ರಿಫ್ರೆಶ್ ಕೊಟ್ಬಿಟ್ಟು ಸೊ ನೀವು ಜನರೇಟ್ ಸಮ್ಮರಿ ಅಂತ ಡೌನಲ್ಲಿರುತ್ತೆ, ಒಂದು ಸಲ ನೀವು ಚೆಕ್ ಮಾಡ್ಕೊಳ್ಳಿ. ಸೊ ಕರೆಕ್ಟಾಗಿ ಅಪ್ಡೇಟ್ ಆಗಿದೆಯಾ, HSN ಕೋಡ್ ಕರೆಕ್ಟಾಗಿದೆಯಾ, ಇನ್ನೊಂದು ಮೇಯ್ನ್ ಅಪ್ಡೇಟ್ ಹೆಂಗೆ ನೀವು ಕ್ರಾಸ್ ವೆರಿಫೈ ಮಾಡೋದು ಅಂತ ತೋರಿಸ್ತೀನಿ. HSN ವೈಸ್ಗೂ ನಮ್ಮ B2B B2Cಗೂ ಎರಡಕ್ಕೂ ಒಂದೇ ಅಮೌಂಟ್ ಬಂದಿರಬೇಕು. ಯಾವ ರೀತಿ ಕ್ರಾಸ್ ವೆರಿಫೈ ಮಾಡೋದು ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಮತ್ತೆ ಎಡಿಟು ಕೂಡ ಮಾಡ್ಬೋದು, ಓಕೆನಾ. ಸೊ ಈ ರೀತಿ ಜನರೇಟ್ ಸಮ್ಮರಿ ಹೊಡೆದಾದ್ಮೇಲೆ ಪ್ರೊಸೀಡ್ ಟು ಫೈಲ್ ಅಂತ ಕೊಟ್ಟಾದ್ಮೇಲೆ ನೋಡಿ ಇಲ್ಲಿ ಗಾಯ್ಸ್, ಇಲ್ಲಿ ನಾವು ಔಟ್ವರ್ಡ್ ಅಂದರೆ ನಮ್ಮ ಸೇಲ್ಸ್ನ ಅಪ್ಡೇಟ್ ಮಾಡಿರ್ತೀವಿ. ಸೊ B2C ಇಷ್ಟಿದೆ, B2B ಅಷ್ಟಿದೆ. ಅದೇ ಥರ ಕೆಳಗಡೆ ನೀವು ಸ್ಕ್ರೋಲ್ ಮಾಡ್ಕೊತಾ ಹೋದರೆ ಇಲ್ಲಿ 12 ನಂಬರ್ ಹತ್ರ HSN ವೈಸಲ್ಲಿ ಸೇಮ್ ಅಮೌಂಟೇ ಇರಬೇಕು. ನೀವೇನು ಟ್ಯಾಕ್ಸಬಲ್ ಅಮೌಂಟು B2C B2B ಎಲ್ಲ ಅಪ್ಲೋಡ್ ಮಾಡಿರ್ತೀರೋ ಸೇಮ್ ಅಮೌಂಟೇ HSN ಕೋಡಲ್ಲೂ ಅಪ್ಡೇಟ್ ಮಾಡಿರ್ತೀರಾ. ಸೊ ಇದು ಕರೆಕ್ಟಾಗಿತ್ತು ಅಂದರೆ ನಿಮ್ಮ GSTR1 ಕರೆಕ್ಟಾಗಿದೆ ಅಂತ ಗೈಸ್. ಇಷ್ಟೇ ಗೈಸ್, ಇಷ್ಟು ಮಾಡಿ ನೀವು ಪ್ರೊಸೀಡ್ ಟು ಫೈಲ್ ಅಂತ ಕೊಟ್ಟು ಜಸ್ಟ್ ಯಾರ ಹೆಸರಲ್ಲಿದೆಯೋ ಅವ್ರ ಹೆಸರು ಫೈಲ್ ಮಾಡಿಬಿಟ್ಟು OTP ಹಾಕಿ ಫೈಲ್ ಮಾಡಿ ಗೈಸ್. ಇಷ್ಟೇ, GSTR1 ಪ್ರತಿ ಮಂತು 11ನೇ ತಾರೀಕು ಒಳಗಡೆ ಫೈಲ್ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ ನಾನು ನಿಮಗೆ ತಿಳಿಸ್ಕೊಡೋದು, GSTR1 ಯಾವ ರೀತಿ ಮಾಡೋದು, GSTR1 ಕಂಪ್ಲೀಟ್ ಗೈಡ್ ಇನ್ ಕನ್ನಡ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನನ್ನು ಏನಾದರೂ ನೀವು ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಇನ್ಸ್ಟಾಗ್ರಾಮ್ ಮೂಲಕ ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ಸ್ಟಾಗ್ರಾಮ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಸಿಗ್ತೀನಿ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.